ಎಲ್ಲರಿಗೂ ನಮಸ್ಕಾರ. ನಾವು ಈಗಾಗಲೇ ಕ್ರೇಮರ್ಸ್ ರೂಲ್ ಟು ಸಾಲ್ವ್ ಸಿಸ್ಟಮ್ ಆಫ್ ಟೂ ಲೀನಿಯರ್ ಈಕ್ವೇಷನ್ಸ್ ನ ಸಾಲ್ವ್ ಮಾಡಿದ್ದೀವಿ. ಜೊತೆಗೆ ಟೂ ಈಕ್ವೇಷನ್ಸ್ ಕೊಟ್ಟಾಗ ಅದರಲ್ಲಿರುವಂತಹ ಅನ್ನೋನ್ಸ್ ಎಕ್ಸ್ ಮತ್ತು ವೈನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ಇನ್ನೊಮ್ಮೆ ನೆನಪಿಸ್ಕೊಳ್ಳಿ. ಸೊ ಎರಡು ಈಕ್ವೇಷನ್ಸ್, ಉದಾಹರಣೆಗೆ ಎಕ್ಸ್ ಪ್ಲಸ್ 2y is 5 ಜೊತೆಗೆ 3x plus 4y is 2 ಆ ಥರ ಎಲ್ಲ ಕೊಟ್ಟಾಗ ನಾವು ಮೊಟ್ಟ ಮೊದಲಿಗೆ ಏನು ಕಂಡುಹಿಡ್ಕೋತೀವಿ? ಡೆಲ್ಟಾ ಕಂಡುಹಿಡ್ಕೋತೀವಿ. ಡೆಲ್ಟಾ ಅಂತ ಅಂದರೆ ಏನು? ದ ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯೆಂಟ್ಸ್. ನೆಕ್ಸ್ಟ್ ಏನು ಮಾಡ್ತೀವಿ? ಡೆಲ್ಟಾ 1 ಕಂಡುಹಿಡ್ಕೋತೀವಿ. ಡೆಲ್ಟಾ 1 ಅಂತ ಅಂದ್ರೇನು? ಡೆಲ್ಟಾದಲ್ಲಿರುವ ಮೊದಲನೇ ಕಾಲಮನ್ನು RHS ಕಾನ್ಸ್ಟೆಂಟ್ಸಿಂದ ರೀಪ್ಲೇಸ್ ಮಾಡ್ಕೋತೀವಿ, ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ವ್ಯಾಲ್ಯೂ ಕಂಡುಹಿಡ್ಕೋತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ? ಡೆಲ್ಟಾ 2 ಕಂಡುಹಿಡ್ಕೋತೀವಿ. ಡೆಲ್ಟಾ 2 ಅಂತ ಅಂದ್ರೇನು? ಡೆಲ್ಟಾ ಡಿಟರ್ಮಿನೆಂಟಲ್ಲಿ ಇರುವಂತಹ ಸೆಕೆಂಡ್ ಕಾಲಮನ್ನು ರೀಪ್ಲೇಸ್ ಮಾಡ್ಕೋತೀವಿ, ಪುನಃ ಅದರ ವ್ಯಾಲ್ಯೂ ಕಂಡುಹಿಡಿತೀವಿ. ಸೊ ದೇರ್ ಫಾರ್ ಎಕ್ಸ್ ವ್ಯಾಲ್ಯೂ ಇಸ್ ಡೆಲ್ಟಾ 1 ಬೈ ಡೆಲ್ಟಾ, ವೈ ವ್ಯಾಲ್ಯೂ ಇಸ್ ಡೆಲ್ಟಾ 2 ಬೈ ಡೆಲ್ಟಾ. ಸೊ ಹೀಗೆ ನಾವು ಎರಡು ಈಕ್ವೇಷನ್ಸ್ ಕೊಟ್ಟಾಗ ಕ್ರೇಮರ್ಸ್ ರೂಲಲ್ಲಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಕಲ್ತಿದ್ದೀವಿ. ಇಂದಿನ ನಮ್ಮ ಸೆಷನ್ನಲ್ಲಿ ಮೂರು ಈಕ್ವೇಷನ್ಸ್ ಕೊಟ್ಟಾಗ ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಕಡೆ ಗಮನ ಕೊಡೋಣ. ಸೊ ಸೊಲ್ಯೂಷನ್ ಆಫ್ ಸಿಸ್ಟಮ್ ಆಫ್ 3 ಲೀನಿಯರ್ ಈಕ್ವೇಷನ್ಸ್ ಬೈ ಕ್ರೇಮರ್ಸ್ ರೂಲ್ ಆರ್ ಡಿಟರ್ಮಿನೆಂಟ್ ಮೆಥಡ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ, ಮೂರು ಈಕ್ವೇಷನ್ಸ್ ಕೊಟ್ಟಿದ್ದೀವಿ. a1x plus b1y plus c1z is equal to d1, a2x plus b2y plus c2z equals d2, a3x plus b3y plus c3z is d3. ಇಲ್ಲಿ a1 b1 ಮತ್ತು c1, a2 b2 c2, a3 b3 c3 ಏನಂತ ಕರಿತೀವಿ? ಇದಕ್ಕೆ ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ. ಹಾಗಾಗಿ ನಿಮ್ಮ ಮೊದಲನೇ ಡಿಟರ್ಮಿನೆಂಟು ಡೆಲ್ಟಾ is a1 b1 c1, a2 b2 c2, a3 b3 c3. It is called determinant of coefficients. ಸರಿ ತಾನೆ? ಜೊತೆಗೆ ಇಲ್ಲಿ d1 d2 d3 ಏನಾಗುತ್ತೆ? RHS ಕಾನ್ಸ್ಟೆಂಟ್ಸ್ ಆಗಿ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಅಂತ ಅಂದ್ರೇನು, ಅಥವಾ ಡೆಲ್ಟಾ 1 ಅಂತ ನಾವು ಕರ್ಕೊಳ್ಳಿ, ನಿಮ್ಮ ಇಷ್ಟ. ಸೊ ಡೆಲ್ಟಾ ಎಕ್ಸ್ ಅಂತ ಅಂದ್ರೇನು? ಎಕ್ಸಿಗೆ ಸಂಬಂಧಪಟ್ಟಂತಹ ಕೋಎಫಿಷಿಯೆಂಟ್ಸು ಏನು ಡೆಲ್ಟಾ ಡಿಟರ್ಮಿನೆಂಟಲ್ಲಿ ಇದೆ ಅದರ ಬದಲಾಗಿ ನಾವು ಏನನ್ನ ರೀಪ್ಲೇಸ್ ಮಾಡ್ಕೊಂಡಿದ್ದೀವಿ? d1 d2 d3 RHS ಕಾನ್ಸ್ಟೆಂಟ್ಸಿಂದ ರೀಪ್ಲೇಸ್ ಮಾಡ್ಕೊಂಡಿದ್ದೀವಿ. ಸೊ ಇದು ಎಕ್ಸಾಕ್ಟ್ಲಿ ಆರ್ಡರ್ 2 ಎಕ್ಸ್ಪ್ಯಾನ್ಷನ್ನು ಮತ್ತು ಆರ್ಡರ್ 2 ಕ್ರೇಮರ್ಸ್ ರೂಲ್ಗೆ ಏನು ಹೇಳ್ಕೊಟ್ಟಿದ್ದೀವಿ ಅದನ್ನೇ ಆರ್ಡರ್ 3ಗೂ ಅಪ್ಲೈ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಇಲ್ಲಿ ನೋಡಿ, ಡಿಟರ್ಮಿನೆಂಟ್ ಒಬ್ಟೈನ್ಡ್ ಬೈ ರೀಪ್ಲೇಸಿಂಗ್ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಬೈ ಕಾನ್ಸ್ಟೆಂಟ್ಸ್. ಮುಂದುವರೆದು ಡೆಲ್ಟಾ ವೈ ಅಂತ ಅಂದ್ರೇನು? ರೀಪ್ಲೇಸಿಂಗ್ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ ಬೈ RHS. ನೋಡಿ, ಎರಡನೇ ಕಾಲಮಲ್ಲಿ ಏನಿತ್ತು? ಈ ಜಾಗದಲ್ಲಿ b1 b2 b3 ಇತ್ತು, ಆದರೆ ಈಗ ಏನು ಬಂದು ಕೂತಿದೆ? d1 d2 d3 ಬಂದು ಕೂತ್ಕೊಂಡಿದೆ ಅಲ್ವಾ? ಈ ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬಂದೇ ಬರುತ್ತೆ. ಅದೇ ರೀತಿ ಡೆಲ್ಟಾ ಝೆಡ್. ಸೊ ರೀಪ್ಲೇಸಿಂಗ್ ಕಾಲಮ್ 3 ಆಫ್ ಡೆಲ್ಟಾ ಬೈ RHS ಕಾನ್ಸ್ಟೆಂಟ್ಸ್, ಯು ವಿಲ್ ಬಿ ಗೆಟಿಂಗ್ ಡೆಲ್ಟಾ ಝೆಡ್ ಡಿಟರ್ಮಿನೆಂಟ್ ವ್ಯಾಲ್ಯೂ. ಸೊ ಹೌ ಯು ಫೈಂಡ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝೆಡ್ ಫೈನಲಿ ಅಂತ ಅಂದರೆ, ಸೊ ಎಕ್ಸ್ ಹೇಗೆ ಕಂಡುಹಿಡಿತೀವಿ? ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, y is delta y by delta, z is delta z by delta. ನೋಡಿ, ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. ಸೊ ಮೂರು ಈಕ್ವೇಷನ್ಸ್ ಜನರಲೈಸ್ ಈಕ್ವೇಷನ್ಸ್ ತಗೊಂಡಿದ್ದೀವಿ. ಇದರಲ್ಲಿ ಡೆಲ್ಟಾ ಅಂತ ಅಂದ್ರೇನು? ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯೆಂಟ್ಸ್. ಎಕ್ಸ್ ವೈ ಝೆಡ್ ಜೊತೆಗಿನ ಡಿಟರ್ಮಿನೆಂಟ್ಸ್ ಅನ್ನ, ಕೋಎಫಿಷಿಯೆಂಟ್ಸ್ ಅನ್ನ ನಾವು ಡಿಟರ್ಮಿನೆಂಟ್ ಆಗಿ ಪರಿವರ್ತನೆಗೊಳ್ಕೊಂಡಿದ್ದೀವಿ, ಹೌದಾ? ಅದೇ ಥರ ಡೆಲ್ಟಾ ಎಕ್ಸ್ ಅಂತ ಅಂದ್ರೇನು? ಮೊದಲನೇ ಕಾಲಮ್ ಆಫ್ ಡೆಲ್ಟಾ ಬದಲು ಆ ಜಾಗದಲ್ಲಿ ಏನು ಬರೀಬೇಕು ನಾವು? RHS ಕಾನ್ಸ್ಟೆಂಟ್ಸ್ ಅನ್ನ ಬರೀಬೇಕು. ಅದೇ ರೀತಿ ಡೆಲ್ಟಾ ವೈ ಅಂದ್ರೇನು? ಎರಡನೇ ಕಾಲಮ್ ಡೆಲ್ಟಾದಲ್ಲಿ ಏನಿರುತ್ತೋ ಅದರ ಬದಲಾಗಿ RHS ಕಾನ್ಸ್ಟೆಂಟ್ಸ್ ಅನ್ನ ಬರ್ಕೋತೀವಿ. ಅದೇ ರೀತಿ ಡೆಲ್ಟಾ ಝೆಡ್ ಅಂದ್ರೆ ಮೂರನೇ ಕಾಲಮ್ ಆಫ್ ಡೆಲ್ಟಾ, ಆ ಜಾಗದಲ್ಲಿ RHS ಕಾನ್ಸ್ಟೆಂಟ್ಸ್ ಅನ್ನ ಬರ್ಕೋತೀವಿ. ಸೊ ಈ ಮೂರು ಡಿಟರ್ಮಿನೆಂಟ್ಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಖಂಡಿತ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಫೈನಲಿ ಸೊಲ್ಯೂಷನ್ ಸಿಗುತ್ತೆ. ಸೊ ಇದಿಷ್ಟು ವರ್ಕಿಂಗ್ ರೂಲ್ ಆಫ್ ಕ್ರೇಮರ್ಸ್ ರೂಲ್ ಟು ಸಾಲ್ವ್ ಸಿಸ್ಟಮ್ ಆಫ್ 3 ಲೀನಿಯರ್ ಈಕ್ವೇಷನ್ಸ್. ಈಗ ಇದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳೋಣ. ಸೊ ಸಾಲ್ವ್ ಯೂಸಿಂಗ್ ಕ್ರೇಮರ್ಸ್ ರೂಲ್. ಸೊ ಮೂರು ಈಕ್ವೇಷನ್ಸ್ ತಗೊಂಡಿದ್ದಾರೆ ಇಲ್ಲಿ.
ನೋಡಿ 5x minus 2y minus 3z is equal to 17. 3x minus y plus z is equal to 15. And x plus y minus 6z is equal to minus 13 ಅಂತ ತಗೊಂಡಿದ್ದಾರೆ. ಈಗ ಫಸ್ಟ್ ಏನು ಬರ್ಕೋಬೇಕು, ಡೆಲ್ಟಾ ಬರ್ಕೋಬೇಕು ಅಲ್ವಾ. ನೋಡಿ 5 minus 2 minus 3, ನೋಡಿ ಇದು ಮೊದಲನೇ ಕಾಲಮ್. 3 minus 1 ಪ್ಲಸ್ 1 ಅಲ್ವಾ, z ಜೊತೆಗಿರೋದು ಪ್ಲಸ್ 1, y ಜೊತೆಗಿರೋದು ಮೈನಸ್ 1. ನೆಕ್ಸ್ಟ್ 1 1 minus 6. ಸೊ ಇದು ನಿಮ್ಗೆ ಏನು ಸಿಗುತ್ತೆ, ಈ ಡಿಟರ್ಮಿನೆಂಟ್ ಫಾರ್ಮ್ ಮಾಡಿಕೊಂಡ್ರೆ ಡಿಟರ್ಮಿನೆಂಟ್ ಆಫ್ ಕೋಎಫಿಷಿಯೆಂಟ್ಸು ಸಿಕ್ತು. ನೋಡಿ ನಿಮ್ಗೆ ಎಲ್ರಿಗೂ ಈಗ ಎಕ್ಸ್ಪ್ಯಾನ್ಷನ್ ಗೊತ್ತಿದೆ, ಆರ್ಡರ್ 3 ಇದು. ಸೊ 5 ಇಂಟು 5 ನೋಡಿ ಈ ರೋ ಬಿಡಿ, ಈ ಕಾಲಮ್ನ ಬಿಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ, -1 ಇಂಟು -6 ಅಂತ ಅಂದಾಗ ಪ್ಲಸ್ 6 ಬಂತು. -1 ಇಂಟು 1 ಈಸ್ 1. ನೆಕ್ಸ್ಟ್ ನೋಡಿ ಇಲ್ಲಿ ಈಗಾಗಲೇ ಇದ್ರ ತಲೆ ಮೇಲೆ ಏನಿರುತ್ತೆ, ಒಂದು ಮೈನಸ್ ಸೈನ್ ಇರುತ್ತೆ ಅಲ್ವಾ. ಸೊ ಮೈನಸ್ ಇಂಟು ಮೈನಸ್ ಏನಾಗತ್ತೆ ಇಲ್ಲಿ, ಪ್ಲಸ್ 2 ಟೈಮ್ಸ್. ಫಸ್ಟ್ ರೋ ಬಿಟ್ಬಿಡಿ, ಸೆಕೆಂಡ್ ಕಾಲಮ್ ಬಿಟ್ಬಿಡಿ, ಎಕ್ಸ್ಪ್ಯಾಂಡ್ ಮಾಡಿ. 3 ಇಂಟು -6 ಈಸ್ -18. ನೋಡಿ ಬರ್ದಿದ್ದೀನಿ. -1 ಇಂಟು 1 ಈಸ್ 1. ನೆಕ್ಸ್ಟ್ ಇಲ್ಲೇನಿದೆ, -3 ಇದೆ. ಈ -3 ಟೈಮ್ಸ್ ನೋಡಿ ಈ ಫಸ್ಟ್ ರೋ ಬಿಡಿ, ಮೂರನೇ ಕಾಲಮ್ ಬಿಟ್ಬಿಡಿ. ನೋಡಿ ಈಗ ಈ 4 ನಂಬರ್ಗಳು ಸಿಕ್ತಲ್ವಾ ನಮಗೆ. 3 ಮೈನಸ್ ಆಫ್ ನೋಡಿ 1 ಇಂಟು -1 ಅಂತಿದೆ. ಸೊ ಏನಾಗತ್ತೆ, ನಮ್ಮ ಫಾರ್ಮುಲಾದಲ್ಲಿ ಒಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಏನಾಗುತ್ತೆ ಇದು ಕೊನೆಗೆ ಈ ಜಾಗದಲ್ಲಿ +1 ಬರುತ್ತೆ. ಹೌದಾ. ನೋಡಿ ಇನ್ನೊಮ್ಮೆ ಇದನ್ನು ಎರೇಸ್ ಮಾಡಿ ಇನ್ನೊಂದು ಸಲ ನೋಡೋಣ ಅಲ್ವಾ. ಇನ್ನೊಂದು ಸಲ ನೋಡೋಣ. ಈಗ ನೋಡಿ ಎಕ್ಸ್ಪ್ಯಾನ್ಷನ್ ಇನ್ನೊಂದು ಸಲ ನೋಡಿ. ನೋಡಿ 5 ಇಂಟು ಈ ರೋ ಬಿಡಿ, ಈ ಕಾಲಮ್ ಬಿಡಿ, ಏನು ಬಂತು ಈಗ ನೋಡಿ, ಇದು ಮೈನಸ್ ಇದು ಅಲ್ವಾ. -1 ಇಂಟು -6 ಪ್ಲಸ್ 6 -1 ಇಂಟು 1 1. ನೆಕ್ಸ್ಟ್ ಏನು ಮಾಡ್ತೀವಿ ನಾವೀಗ, ನೆಕ್ಸ್ಟ್ ಏನು ಮಾಡ್ತೀವಿ, ಇಲ್ಲಿ -2 ಇದೆ, ಬಟ್ ಫಾರ್ಮುಲಾದಲ್ಲಿ ಇನ್ನೊಂದು ಮೈನಸ್ ಇರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಟೈಮ್ಸ್. ನೋಡಿ ಇಲ್ಲಿ ಬರ್ದಿದ್ದೀನಿ, ಪ್ಲಸ್ 2 ಟೈಮ್ಸ್. ನೋಡಿ ಈ ರೋ ಬಿಡಿ, ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ನೋಡಿ 4 ನಂಬರ್ ಸಿಕ್ತು. 3 ಇಂಟು -6 ಈಸ್ -18. -1 ಇಂಟು 1 ಈಸ್ 1. ಲಾಸ್ಟ್ -3 ಟೈಮ್ಸ್. ನೋಡಿ ಈ ರೋ ಬಿಡಿ, ಈ ಕಾಲಮ್ ಬಿಡಿ. 3 1s are 3. ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. 1 ಇಂಟು 1 gives you 1. ಓಕೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನೋಡಿ 6 minus 1 is 5. 5 5s are 25. ಇಲ್ಲೂ ಅದೇ ಥರ -18 -1 ಅಂತ ಅಂದರೆ -19 ಅದು ಅಲ್ವಾ. ಎರಡು ನೆಗೆಟಿವ್ ನಂಬರ್ಗಳನ್ನು ಆ್ಯಡ್ ಮಾಡ್ತಿದ್ದೀವಿ, ಮಲ್ಟಿಪ್ಲೈ ಮಾಡ್ತಿಲ್ಲ. -18 -1 is -19. -19 into 2 is -38. 3 plus 1 is 4. 4 into -3 is -12. So 25 minus 38 minus 12 ಮಾಡಿದ್ರೆ ನಿಮಗೆ -25 ಬರುತ್ತೆ. ಸೊ ಏನು ಕಂಡುಹಿಡ್ಕೊಂಡ್ವಿ ನಾವು, ಡೆಲ್ಟಾ ವ್ಯಾಲ್ಯೂವನ್ನು ಕಂಡುಹಿಡ್ಕೊಂಡ್ವಿ. ಈಗ ಡೆಲ್ಟಾ ಎಕ್ಸ್ ಅಂತ ಅಂದ್ರೇನು, ರೀಪ್ಲೇಸ್ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಬೈ RHS ಕಾನ್ಸ್ಟೆಂಟ್ಸ್. ಸೊ ನೋಡಿ ಏನಿದೆ, RHS 17 15 -13 ಇದೆ. ಸೊ 17 15 -13 ಬರ್ಕೊಂಡ್ರಿ ನೀವೀಗ. ಎಕ್ಸ್ಪ್ಯಾಂಡ್ ಮಾಡಿ ಅದೇ ರೀತಿ. ಸೊ 17 ಇಂಟು, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡಿ, ಇಟ್ ಈಸ್ ಅಗೇನ್ 6 -1. ಮೈನಸ್ ಆಫ್ -2 ಅಂದರೆ +2 ಆಗುತ್ತೆ. ಇಟ್ ಈಸ್ 15 ಇಂಟು -6 ಅಂದರೆ -90. ಮೈನಸ್ ಆಫ್ -13 ಇಂಟು 1 ಅಂತ ಅಂದರೆ +13 ಬಂತು. ಅಗೇನ್ -3 ಟೈಮ್ಸ್ ಆ ಫಸ್ಟ್ ರೋ ಬಿಟ್ಬಿಡಿ, ಥರ್ಡ್ ಕಾಲಮ್ ಬಿಡಿ. ಇಟ್ ಈಸ್ 15. ನೋಡಿ ಇಲ್ಲಿ 3 ಮೈನಸ್ ಸೈನ್ ಇದೆ. ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಆದರೆ ನಮ್ಗೆ ಇಲ್ಲಿ ಈಗಾಗಲೇ ಏನಿರುತ್ತೆ, ಇನ್ನೊಂದು ಮೈನಸ್ ಇರುತ್ತೆ. ಸೊ 2 ಮೈನಸ್ನ ಇಂಟು ಮಾಡಿದ್ರೆ ಪ್ಲಸ್ ಬರುತ್ತೆ, 3 ಮೈನಸ್ನ ಇಂಟು ಮಾಡಿದಾಗ ಏನು ಬರುತ್ತೆ, ಮೈನಸ್ ಬರುತ್ತೆ ಅಲ್ವಾ. ಸೊ ದಿಸ್ ಇಸ್ -3 ಟೈಮ್ಸ್ 15 ಇಂಟು 1 is 15. ಮೈನಸ್ ಆಫ್ -13 ಇಂಟು -1 ಅಂತ ಅಂದಾಗ 13 ಬರುತ್ತೆ.
ಸೊ ಅಗೇನ್ ಇದನ್ನು ನೀವು ಸಿಂಪ್ಲಿಫೈ ಮಾಡಿ. 6 - 1 is 5. 5 × 17 85 ಬರುತ್ತೆ. -90 + 13 90ರಲ್ಲಿ 13 ಹೋದರೆ ಎಷ್ಟು ಅಂತ ಫಸ್ಟ್ ಯೋಚನೆ ಮಾಡಿ. 90ರಲ್ಲಿ 13 ಹೋದರೆ ಎಷ್ಟು 77 ಅಲ್ವಾ? 77 ಆದರೆ ಗ್ರೇಟರ್ ನಂಬರ್ ಯಾವುದು ಇದರಲ್ಲಿ? 90 ಈಸ್ ಗ್ರೇಟರ್ ನಂಬರ್. ನೋಡಿ, ಗ್ರೇಟರ್ ನಂಬರ್ ಸೈನ್ ಯಾವುದು? ಮೈನಸ್, ಅದನ್ನು ಹಾಕಬೇಕು. ಸೊ 77 × 2 154. 15 - 13 is 2. 2 × -3 is -6. ಎಗೈನ್ ಇದನ್ನು ಸಬ್ಟ್ರಾಕ್ಟ್ ಮಾಡಿದಾಗ ನಿಮಗೆ -75 ಬಂತು. ಎಗೈನ್ ಡೆಲ್ಟಾ ವೈ ಮಾಡಿ. ಅದೇ ಥರ ಏನು ಮಾಡಬೇಕು? ಡೆಲ್ಟಾ ವೈಗೆ replace second column of delta by RHS. So same expansion ಮಾಡಿ. 5 into ಗೊತ್ತಿದೆ ಅಲ್ವಾ ಮಾಮೂಲಿ? 5 into 15 into -6 is -90 minus of ಇಲ್ಲೊಂದು ಮೈನಸ್ ಬಂತು. 13 ones are 13, so ಪ್ಲಸ್ ಆಗುತ್ತೆ. -17 times. So leave the first row, second column. 3 into -6 is -18. -1 into 1 is 1. ಸೊ ತದನಂತರ ಮೂರನೇ ಎಕ್ಸ್ಪ್ಯಾನ್ಷನ್ಗೆ ನೋಡಿ -3 times ಅಲ್ವಾ? ಲೀವ್ ದ ಫಸ್ಟ್ ರೋ, ಥರ್ಡ್ ಕಾಲಮ್ ಬಿಟ್ಟಾಗ 3 into -13 ನೋಡಿ -39. -1 into 15 is 15. ಸೊ ಇದನ್ನು ಪುನಃ ಅಡಿಷನ್ನು ಸಬ್ಟ್ರಾಕ್ಷನ್ನು ಎಲ್ಲ ಗೊತ್ತಿದೆ. ಬಹುಶಃ ನೋಡಿ, ನಿಮಗೆ ಅಡಿಷನ್ ಸಬ್ಟ್ರಾಕ್ಷನ್ ತಕ್ಷಣ ಮ್ಯಾನ್ಯುಯಲಿ ಮಾಡಕ್ಕೆ ಬರಲಿಲ್ಲ ಅಂದರೆ ದಯವಿಟ್ಟು ಕ್ಯಾಲ್ಕುಲೇಟರ್ನ ಪಕ್ಕದಲ್ಲೇ ಇಟ್ಕೊಳ್ಳಿ. ಇಲ್ಲಿ ಹೇಗೆ ಕಾಣ್ತಿದೆಯೋ ಹಾಗೆ ಅದನ್ನು ಟೈಪ್ ಮಾಡಿ ಬರುತ್ತೆ. ಆದರೆ ಮಕ್ಕಳೇ, ಕೂಡೋದು ಕಳಿಯೋದು ಚೆನ್ನಾಗಿ ಬರಬೇಕು. ಸೊ ಇಷ್ಟು ಡಿಪ್ಲೊಮಾಗೆ ಈ ಪ್ರಾಬ್ಲಮ್ಸ್ ಎಲ್ಲ ಮಾಡಬೇಕು ಅಂದರೆ ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಓಕೆ, ಸೊ ಈಗ ವಾಪಸ್ ಬರೋಣ. ಸೊ -90 + 13. ಸೊ ಆಸ್ ಐ ಸೆಡ್, ಎಷ್ಟು ಬರುತ್ತೆ? -77 into 5 times is -385. Again -18 - 1 is -19. Minus into minus plus ಆಗತ್ತೆ. 19 into 17 times gives you 323. And again -39 -15. ನೋಡಿ, ಎರಡು ನೆಗೆಟಿವ್ ನಂಬರ್ಸ್ ಅನ್ನ ಆಡ್ ಮಾಡ್ತಾ ಇದ್ದೀರಾ. ಎರಡು ನೆಗೆಟಿವ್ ನಂಬರ್ಸ್ ಅನ್ನ ಆಡ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ? 39 + 15 ಅಂದ್ರೆ ಎಷ್ಟಾಯ್ತು? 54 ಆಯ್ತಲ್ವಾ? 39 10 ಸೇರಿಸಿ 49. 49 5 ಸೇರಿಸಿ 54. -54 into -3. ಸೊ ಏನಾಗುತ್ತೆ? +162. ಸೊ ಇಲ್ಲಿ ನೀವು ಎಗೇನ್ ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದಾಗ 100 ಬರುತ್ತೆ. ಸಿಮಿಲರ್ಲಿ ಡೆಲ್ಟಾ ಝೆಡ್ ಕಂಡುಹಿಡಿಯಿರಿ. ಡೆಲ್ಟಾ ಝೆಡ್ ಕಂಡುಹಿಡಿಯೋದು ಹೇಗೆ? replace third column of delta by RHS. ಸೊ ಥರ್ಡ್ ಕಾಲಮ್ ರೀಪ್ಲೇಸ್ ಮಾಡಿ ಅದೇ ರೀತಿ ಎಕ್ಸ್ಪ್ಯಾನ್ಷನ್ ಅನ್ನು ಮಾಡಿ. ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ನಿಮಗೆ -50 ಬಂದಿದೆ. ಸೊ ಈಗ ನಮ್ಗೆ ಏನೇನು ರೆಡಿ ಆಯಿತು? ಡೆಲ್ಟಾ ರೆಡಿ ಆಯಿತು, ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಝೆಡ್. ಸೊ ಇದೆಲ್ಲ ಪ್ರಾಬ್ಲಮ್ ಕಂಟಿನ್ಯೂ ಮಾಡುವಾಗ ಮೊದಲನೇ ಸ್ಟೆಪ್ಪಲ್ಲಿ ಏನು ನೋಡ್ಕೋಬೇಕು? ಡೆಲ್ಟಾ ವ್ಯಾಲ್ಯೂ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0 ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕು. ಡೆಲ್ಟಾ 0 ಆಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಆ ಥರದ ಪ್ರಾಬ್ಲಮ್ ಕೊಡಲ್ಲ ನಿಮಗೆ ಸಾಮಾನ್ಯವಾಗಿ, ಬಟ್ ಹೇಳಿದ್ದು. ಸೊ ಫೈನಲ್ ಸ್ಟೆಪ್, ಎಕ್ಸ್ ಇಸ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಅಂದ್ರೆ ಎಷ್ಟು ಬಂದಿದೆ? -75 ಡಿವೈಡೆಡ್ ಬೈ -25. -75 by -25 ನೋಡಿ, ಮೈನಸ್ ಕ್ಯಾನ್ಸಲ್ ಆಗುತ್ತೆ. 25 ones are 25 3 times. ಸೊ ಎಕ್ಸ್ ವ್ಯಾಲ್ಯೂ 3 ಬಂತು. ಅದೇ ರೀತಿ y value is delta y by delta. So 100 divided by -25 -4 ಬರುತ್ತೆ. Similarly delta z value, delta z by delta -50 by -25. So you'll be getting value as 2. ಈಗ ನಿಮಗೆ ಆನ್ಸರ್ XYZ 3 ಬಂದಿದೆ. ಬಂದಿರೋ ಆನ್ಸರ್ ಸರಿನೋ ತಪ್ಪೋ ಅಂತ ಹೇಗೆ ವೆರಿಫೈ ಮಾಡ್ಕೋತೀರಾ ಅಂತ ಅಂದರೆ ನೋಡಿ, ಯಾವ್ದಾದ್ರು ಮೂರರಲ್ಲಿ ಯಾವ್ದಾದ್ರು ಒಂದು ಈಕ್ವೇಷನ್ಗೆ ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡಿ. ಈಸಿ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ RHS ಬರಬೇಕು. ಬಂದರೆ ನೀವು ಕಂಡುಹಿಡಿದಿರುವಂತಹ XYZ ವ್ಯಾಲ್ಯೂಸ್ ಕರೆಕ್ಟ್ ಇದೆ ಅಂತ ನೋಡಿ. ಇಲ್ಲಿ X ವ್ಯಾಲ್ಯೂ ಎಷ್ಟಿದೆ? 3 ಇದೆ. Y ವ್ಯಾಲ್ಯೂ -4 ಇದೆ. Z ವ್ಯಾಲ್ಯೂ 2 ಇದೆ. ನೋಡಿ, ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 3 - 4. 3 - 4 ಎಷ್ಟು? -1 ಅಲ್ವಾ? -6 into 2 -12 ಆಯಿತು. -6 into 2 -12 ಆಯಿತು. -12 ಇಲ್ಲೆಷ್ಟು ಬಂದಿತ್ತು? -1. -1 -12 ಅಂದರೆ ಎಷ್ಟು ಬಂತು? -13. ಸೊ ಅಲ್ಲಿಗೆ ನಾವು ಕಂಡುಹಿಡಿದಿರುವಂತಹ
ವ್ಯಾಲ್ಯೂಸ್ ಎಲ್ಲ ಸರಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಹೌ ವಿ ಸಾಲ್ವ್ ಸಿಸ್ಟಮ್ ಆಫ್ 3 ಲೀನಿಯರ್ ಈಕ್ವೇಷನ್ಸ್ ಯೂಸಿಂಗ್ ಕ್ರೇಮರ್ಸ್ ರೂಲ್. ಈಗ ಇನ್ನೊಂದು ಉದಾಹರಣೆಗೆ ಹೋಗೋಣ. ಸೊ ಸಾಲ್ವ್ ದ ಫಾಲೋಯಿಂಗ್ ಈಕ್ವೇಷನ್ ಯೂಸಿಂಗ್ ಕ್ರೇಮರ್ಸ್ ರೂಲ್. ನೋಡಿ 3 ಈಕ್ವೇಷನ್ಸ್ ಕೊಟ್ಟಿದ್ದಾರೆ ಅದೇ ಥರ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ 7, 2x plus 3y plus 2z is 17, 4x plus 9y plus z is 37. ಸೊ ಏನೇನು ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಕಂಡುಹಿಡ್ಕೋಬೇಕು? ಡೆಲ್ಟಾ ಕಂಡುಹಿಡ್ಕೋತೀವಿ ಫಸ್ಟ್ ಅಲ್ವಾ. ಸೊ ಡೆಲ್ಟಾ ಬರ್ಕೊಳಕ್ಕೆ ಬಂದರೆ ಆಯಿತು. ಸೊ ಡೆಲ್ಟಾ ಏನು ನೋಡಿ, 1 1 1, ಇಲ್ಲಿ 2 3 2, ನೆಕ್ಸ್ಟ್ 4 9 1. ಸೊ ಈಕ್ವೇಷನ್ಸ್ ಯಾವತ್ತು ಆರ್ಡ್ರಲ್ಲಿ ಬರ್ಕೋಬೇಕು. ಸಪೋಸ್ ಕೊಟ್ಟಿರಲಿಲ್ಲ ಅಂದರೆ ಎಕ್ಸ್ ವೈ ಝೆಡ್ ಅನ್ನೋ ಆರ್ಡ್ರಲ್ಲಿ ಬರ್ಕೊಳ್ಳಿ. ಸೊ ಬರ್ಕೊಂಡ ನಂತರ ನೋಡಿ ಡೆಲ್ಟಾ ಫಾರ್ಮ್ ಮಾಡಿದ್ದೀರಾ ಈಗ. 1 1 1 2 3 2 4 9 1. ಆ್ಯಸ್ ಯೂಶ್ವಲ್ ಎಕ್ಸ್ಪ್ಯಾನ್ಷನ್ ಮಾಡಿ. ಸೊ 1 ಇಂಟು ಏನು ಮಾಡಬೇಕು, ಈ ರೋ ಬಿಡಿ, ಈ ಕಾಲಮ್ ಬಿಡಿ. ಏನು ಬಂತು? 3 ಮೈನಸ್ 18. ಸೊ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ -1 ಇಂಟು ಕರಸ್ಪಾಂಡಿಂಗ್ ರೋ ಕರಸ್ಪಾಂಡಿಂಗ್ ಕಾಲಮ್ ಬಿಟ್ಬಿಟ್ಟು 2 into 1 is 2 minus 4 into 2 is 8 plus 1 into ನೋಡಿ ಈ ರೋ ಬಿಡಿ, ಈ ಕಾಲಮ್ ಬಿಡಿ. 9 2s are 18 minus 4 into 3 is 12. ಸೊ ಏನು ಬರುತ್ತೆ ಅದನ್ನು ಸಿಂಪ್ಲಿಫೈ ಮಾಡಿ. ಸೊ ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಆಸ್ -3. ಅಗೇನ್ ಡೆಲ್ಟಾ 1 ಅಥವಾ ಡೆಲ್ಟಾ ಎಕ್ಸ್ ನೋಡಿ, ನೀವು ಹೇಗಾದರೂ ಅಭ್ಯಾಸ ಮಾಡಿ, ಒಂಥರ ಅಭ್ಯಾಸ ಮಾಡಿ ಅಷ್ಟೇ. ಸೊ ಡೆಲ್ಟಾ 1 ಅಂತ ಅಂದರೆ ಫಸ್ಟ್ ಕಾಲಮ್ ಅನ್ನು ರೀಪ್ಲೇಸ್ ಮಾಡಿ ಅಂತನಾದ್ರು ನೆನ್ಪಿಟ್ಕೋಬಹುದು. ಡೆಲ್ಟಾ ಎಕ್ಸ್ ಅಂತ ಅಂದರೆ ಎಕ್ಸ್ ಜಾಗದಲ್ಲಿ ಬರೆದಿರುವಂತಹ ಕಾಲಮ್ ಯಾವುದು? ಫಸ್ಟ್ ಕಾಲಮ್. ಅದನ್ನಾದ್ರೂ ರೀಪ್ಲೇಸ್ ಮಾಡಿ ಅಂತ ನೆನ್ಪಿಟ್ಕೊಳ್ಳಿ, ನಿಮ್ಮ ಇಷ್ಟ. ಸೊ ಡೆಲ್ಟಾ 1 ಅಂತ ಅಂದರೆ ರೀಪ್ಲೇಸಿಂಗ್ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಬೈ ಆರ್ ಎಚ್ ಎಸ್. ಏನು ಆರ್ ಎಚ್ ಎಸ್ ಈ ಪ್ರಾಬ್ಲಮ್ ಅಲ್ಲಿ? 7 17 37 ನೋಡಿ ರೀಪ್ಲೇಸ್ ಮಾಡ್ಕೊಂಡಿದ್ದೀವಿ. ಎಕ್ಸ್ಪ್ಯಾಂಡ್ ಮಾಡಿ. ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮಗೆ ಪುನಃ -6 ಬಂದಿದೆ ಈ ಪ್ರಾಬ್ಲಮಲ್ಲಿ. ಅಗೇನ್ ಡೆಲ್ಟಾ 2 ವ್ಯಾಲ್ಯೂ. ಡೆಲ್ಟಾ 2 ಅಂದ್ರೇನು? ರೀಪ್ಲೇಸಿಂಗ್ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ ಬೈ ಆರ್ ಎಚ್ ಎಸ್ ಕಾನ್ಸ್ಟೆಂಟ್ಸ್. ಸೊ ಈ ಕಾಲಮ್. ಸೊ ಎಕ್ಸ್ಪ್ಯಾಂಡ್ ಮಾಡಿ. ಸೊ ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ ಆಸ್ -6. ಅಗೇನ್ ಫೈನಲಿ ಡೆಲ್ಟಾ 3 ವ್ಯಾಲ್ಯೂ. ಡೆಲ್ಟಾ 3 ವ್ಯಾಲ್ಯೂ ರೀಪ್ಲೇಸಿಂಗ್ ಥರ್ಡ್ ಕಾಲಮ್ ಆಫ್ ಡೆಲ್ಟಾ ಬೈ ಆರ್ ಎಚ್ ಎಸ್. ಸೊ ನಿಮಗೆ ವ್ಯಾಲ್ಯೂ -6 ಬಂದಿದೆ. ಸೊ ಹೌ ಡು ಯು ಫೈಂಡ್ ಎಕ್ಸ್? ಡೆಲ್ಟಾ 1 by delta, y is delta 2 by delta, z is delta 3 by delta. ಸೊ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಸೊ ಡೆಲ್ಟಾ 1 ಏನು ಬಂದಿತ್ತು ನಮಗೆ ಪ್ರಾಬ್ಲಮ್ ಅಲ್ಲಿ? -6. ಸೊ ಎಕ್ಸ್ ಇಸ್ ಡೆಲ್ಟಾ 1 by delta, -6 divided by -3. ಎಷ್ಟು -6 by -3? +2 ಅಲ್ವಾ. again delta 2 ವ್ಯಾಲ್ಯೂ -9 ಬಂದಿದೆ. ಸೊ ಹೌ ಡು ಯು ಫೈಂಡ್ y ವ್ಯಾಲ್ಯೂ? -9 by -3, 3 ಬಂತು. and similarly z value is delta 3 by delta. So -6 divided by -3, 2 ಬಂದಿದೆ. So solution set of this equation is 2 3 2. okay. So ಹೀಗಾಗಿ ನಿಮಗೆ ಸೊ ಆರ್ಡರ್ 2 ಈಕ್ವೇಷನ್ಸ್ ಆದರೂ ಕೊಡಲಿ, ಆರ್ಡರ್ 3 ಈಕ್ವೇಷನ್ಸ್ ಆದರೂ ಕೊಡಲಿ, ನಿಮಗೆ ಏನು ಕಲ್ತ್ಕೋಬೇಕು ಅಂತ ಅಂದರೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ನು ಕರೆಕ್ಟಾಗಿ ಕಲ್ತಿದ್ರೆ ಆಯಿತು. ಸೊ ಕ್ರೇಮರ್ಸ್ ರೂಲ್ ತಂತಾನಾಗಿ ಬರುತ್ತೆ. ಓಕೆ. ಸೊ ದ ನೆಕ್ಸ್ಟ್ ಇಸ್ ಅನದರ್ ಪ್ರಾಬ್ಲಮ್. ನೋಡಿ ನೀವು ಪ್ರಾಕ್ಟೀಸ್ಗೆ ಬಿಟ್ಟಿರ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ. ಸೊ ಈಗ ಇದೆಲ್ಲ ಕಲ್ತ್ಕೋತಾ ಇದ್ದೀವಿ ನಾವು ಅಲ್ವಾ. ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಆಫ್ ಆರ್ಡರ್ 2 ಕಲ್ತ್ವಿ, ಆರ್ಡರ್ 3 ಕಲ್ತ್ವಿ. ಅದರ್ ನೆಕ್ಸ್ಟ್ ಏನು ಕಲ್ತ್ವಿ ನಾವು? ಈ ಆರ್ಡರ್ 2 ಎಕ್ಸ್ಪ್ಯಾನ್ಷನ್ ಯೂಸ್ ಮಾಡಿಕೊಂಡು ಕ್ರೇಮರ್ಸ್ ರೂಲ್ ಟು ಸಾಲ್ವ್ 2 ಲೀನಿಯರ್ ಈಕ್ವೇಷನ್ಸ್ ಮಾಡಿದ್ವಿ. ಅದೇ ಥರ ಆರ್ಡರ್ 3 ಎಕ್ಸ್ಪ್ಯಾನ್ಷನ್ಸ್ ಯೂಸ್ ಮಾಡಿಕೊಂಡು ಕ್ರೇಮರ್ಸ್ ರೂಲ್ ಟು ಸಾಲ್ವ್ 3 ಲೀನಿಯರ್ ಈಕ್ವೇಷನ್ಸ್ ಕಲ್ತಿದ್ದೀವಿ, ಹೌದಲ್ವಾ. ಈಗ ಇದನ್ನೆಲ್ಲ ಯಾತಕ್ಕೆ ಕಲಿಬೇಕು ಅಥವಾ ಎಲ್ಲಿ ಅಪ್ಲೈ ಮಾಡ್ತೀವಿ ಅಂತ ಅಂದರೆ ನೋಡಿ, ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ದಿ ಫಾಲೋಯಿಂಗ್ ಎಕ್ಸಾಂಪಲ್ ಈಸ್ ಟು ಡೆಮಾನ್ಸ್ಟ್ರೇಟ್ ಅಪ್ಲಿಕೇಶನ್ ಆಫ್ ಕ್ರೇಮರ್ಸ್ ರೂಲ್ ಟು ಸಾಲ್ವ್ ಮೆಶ್ ಕರೆಂಟ್ ಅನಾಲಿಸಿಸ್ ಪ್ರಾಬ್ಲಮ್ಸ್. ನೋಡಿ ಸಾಮಾನ್ಯವಾಗಿ ಈ ರೀತಿ ಒಂದು ಸರ್ಕ್ಯೂಟ್ ಕೊಟ್ಟಾಗ ಅದಕ್ಕೆ ರೆಸಿಸ್ಟೆನ್ಸು ನೋಡಿ R1 R2. ಸೊ I1 ಅಂದರೆ ಕರೆಂಟ್ ಪಾಸಿಂಗ್ ಥ್ರೂ ದಿಸ್ ಪರ್ಟಿಕ್ಯುಲರ್ ವಿಂಗ್, I2 ಕರೆಂಟ್ ಪಾಸಿಂಗ್ ಥ್ರೂ ದಿಸ್ ಪರ್ಟಿಕ್ಯುಲರ್ ವಿಂಗ್. ಸೊ ಇದೆರಡೂ ಕರೆಂಟ್ಗಳು ಸಮ್ ಅಪ್ ಆಗ್ಬಿಟ್ಟು ಈ ಪಾಯಿಂಟಿಂದ ನೋಡಿ ಇಲ್ಲಿ ಪಾಸ್ ಆಗ್ತಾ ಇದೆ. ಸೊ ವಿಚ್ ಇಸ್ ಕಾಲ್ಡ್ I3, ವಿಚ್ ಇಸ್ ಸಮ್ ಆಫ್ ದಿ ಕರೆಂಟ್ಸ್ I1 ಪ್ಲಸ್ I2. ಈಗ ನಮಗೆ ಟೆಕ್ನಿಕಲಿ
ಈಗ ನೀವು ಸಿವಿಲ್ ವಿದ್ಯಾರ್ಥಿಗಳು ಅಥವಾ ಬೇರೆ ಯಾವುದೋ ಬ್ರಾಂಚ್ ವಿದ್ಯಾರ್ಥಿಗಳು ಆಗಿರ್ತೀರಿ, ನಿಮಗೆ ಈ ಕರೆಂಟ್ದು ನಮ್ಗೆ ಯಾಕಪ್ಪ ಆಯಿತು. ಸೊ ನಾವು ಕರೆಂಟ್ದು ಸರ್ಕ್ಯೂಟನ್ನು ನಾವೇನು ಕಲಿಯೋದು ಬೇಕಿಲ್ಲ. ಆದರೆ ಈ ಕರೆಂಟ್ ಸರ್ಕ್ಯೂಟಲ್ಲಿ ನೋಡಿ ಕರೆಂಟನ್ನು ಕಂಡುಹಿಡಿಬೋದು. ನೋಡಿ, ಒನ್ ಸಿಂಪಲ್ ಮೆಥಡ್ ಆಫ್ ರೆಡ್ಯೂಸಿಂಗ್ ಅಮೌಂಟ್ ಆಫ್ ಮ್ಯಾಥ್ಸ್ ಇನ್ವಾಲ್ವ್ಡ್ is to analyze the circuit using Kirchhoff's current law equations to determine the currents I1 and I2 flowing in the two resistors. So ಈ ಫಿಗರ್ ಅಲ್ಲಿ ನೀವು ನೋಡಿದ್ರೆ, ಈ ಸ್ಕೆಚ್ ಅಲ್ಲಿ ನೀವು ನೋಡಿದ್ರಲ್ಲ, ಸೊ ಈ I1 ಮತ್ತೆ I2 ಈ ಎರಡು ಕರೆಂಟ್ಸ್ ಎಷ್ಟು ಅನ್ನೋದನ್ನ ಕಂಡುಹಿಡಿಯಬಹುದು. ನಮಗೆ ಇನ್ಪುಟ್ಸ್ ಏನೇನಿದೆ, ಇಲ್ಲಿ 10 ವೋಲ್ಟ್ ಸೋರ್ಸ್ ಇದೆ, ಇಲ್ಲಿ 20 ವೋಲ್ಟ್ ಸೋರ್ಸ್ ಇದೆ. ಈ I1 ಪಾಸ್ ಆಗಬೇಕಾದ್ರೆ ಇದ್ರ ಮಧ್ಯದಲ್ಲಿ 10 ohms ರೆಸಿಸ್ಟೆನ್ಸ್ ಹಾಕ್ಬಿಟ್ಟಿದ್ದಾರೆ, ಅದನ್ನ ದಾಟ್ಕೊಂಡು ಅದು ಇಲ್ಲಿ ಹೋಗುತ್ತೆ. ಅದೇ ರೀತಿ 20 ವೋಲ್ಟ್ ಸೋರ್ಸ್ ಇದೆ, ಕರೆಂಟ್ I2 ಪಾಸ್ ಆಗ್ತಾ ಇದೆ ಅಲ್ವಾ, ಇಲ್ಲಿ 20 ohms ರೆಸಿಸ್ಟೆನ್ಸ್ ಇದೆ, ಇದನ್ನ ದಾಟ್ಕೊಂಡು ಇದು ಹೋಗುತ್ತೆ. ಸೊ ಸಮ್ ಆಫ್ ದಿ ಕರೆಂಟ್ಸು ಕಂಡುಹಿಡಿಬೋದು, I1 I2 ಕಂಡುಹಿಡಿಬೋದು. ಸೊ ನಮಗೆ ಬೇಕಾಗಿರೋದು ನೋಡಿ ಇಷ್ಟು ಮಾತ್ರ. ನಮಗೆ ಸರ್ಕ್ಯೂಟ್ ಹೆಂಗ್ ಬರೆದ್ರು ಅದೇನು ಅನ್ನೋದು ಬೇಡ. ಈ ಈಕ್ವೇಶನ್ಸ್ ಅಬ್ಸರ್ವ್ ಮಾಡಿ. 50 I1 plus 40 I2 is equal to 10, 40 I1 plus 60 I2 is equal to 20 ಅಂತ ನಿಮಗೆ ಮೆಶ್ ಅನಾಲಿಸಿಸ್ ಅವರು ಏನು ಮಾಡ್ತಾರೆ, ಸರ್ I1 I2 ಕಂಡುಹಿಡಿಬೇಕು, ಈಕ್ವೇಶನ್ಸ್ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಕೇಳ್ತಾರೆ. ಆಗ ನಾವು ಈ ಕ್ರೇಮರ್ಸ್ ರೂಲ್ ಯೂಸ್ ಮಾಡಿಬಿಟ್ಟು I1 ಮತ್ತು I2 ಅನ್ನು ಸುಲಭವಾಗಿ ಕಂಡುಹಿಡಿಬೋದು. ಹೇಗೆ ಕಂಡುಹಿಡಿತೀವಿ I1 I2 ಹೇಗೆ ಕಂಡುಹಿಡಿತೀವಿ? ಫಸ್ಟ್ ಏನು ಬರ್ಕೋತೀವಿ, ಡೆಲ್ಟಾ ಬರ್ಕೋತೀವಿ. ಡೆಲ್ಟಾದಲ್ಲಿ ಏನೇನಿರುತ್ತೆ, 50 40 40 60. ಸೊ ಡೆಲ್ಟಾ ಅನ್ನೋ ಒಂದು ಡಿಟರ್ಮಿನೆಂಟ್ ಬರುತ್ತೆ. ಎಗೇನ್ ಡೆಲ್ಟಾ 1 ಅಂತ ಅಂದ್ರೆ ಏನು ನೋಡಿ, ಈ ಮೊದಲನೇ ಕೋಎಫಿಷಿಯೆಂಟ್ಸ್ ಬಿಟ್ಟಿರ್ತೀವಿ, ಈ ಜಾಗದಲ್ಲಿ ಏನು ಬರ್ಕೋತೀವಿ, 10 ಮತ್ತೆ 20 ಬರಿತೀವಿ, ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ವ್ಯಾಲ್ಯೂ ಬರುತ್ತೆ. ಸಿಮಿಲರ್ಲಿ ಡೆಲ್ಟಾ 2 ಅಂತ ಅಂದ್ರೆ ಈ 40 ಮತ್ತೆ 60 ಬರೆದಿರುವಂತಹ ಸೆಕೆಂಡ್ ಕಾಲಮ್ ಅದನ್ನ ಬದಲಾಗಿ 10 ಮತ್ತೆ 20 ಬರಿತೀವಿ. ಸೊ ಯು ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ ಆಫ್ ಡೆಲ್ಟಾ 2. Finally, what is I1 anta andre? It is delta 1 by delta, I2 is delta 2 by delta. So this is just an application of this Cramer's rule. So nimge 3 equations kottaga, udaharanege ನೋಡಿ ಇದೇ ಮೆಶ್ ಅನಾಲಿಸಿಸ್ ಸರ್ಕ್ಯೂಟ್, 2 ಇನ್ಪುಟ್ಸ್ ತಗೊಂಡಿದ್ದೀವಿ, 2 ಸೋರ್ಸಸ್, 2 ಕರೆಂಟ್ಸ್ ಇದೆ, I1 ಮತ್ತೆ I2. ನಿಮಗೆ 3 ಈಕ್ವೇಶನ್ಸ್ ಬರುವಂತಹ ಮೆಶ್ ಅನಾಲಿಸಿಸ್ ಸರ್ಕ್ಯೂಟ್ಗೆ ಈ ಕ್ರೇಮರ್ಸ್ ರೂಲ್ ಅನ್ನು ಯೂಸ್ ಮಾಡಿ ನಾವು ಸಾಲ್ವ್ ಮಾಡಬಹುದು. ಓಕೆ, ಸೊ ದಿಸ್ ವಾಸ್ ಜಸ್ಟ್ ಅನ್ ಅಪ್ಲಿಕೇಶನ್ ಟು ಶೋ ಹೌ ಕ್ರೇಮರ್ಸ್ ರೂಲ್ ಕ್ಯಾನ್ ಬಿ ಯೂಸ್ಡ್ ಟು ಸಾಲ್ವ್ ಮೆನಿ ಲೆವೆಲ್ ಪ್ರಾಬ್ಲಮ್ಸ್ ವಿಚ್ ಇನ್ವಾಲ್ವ್ಸ್ ಅನ್ನೋನ್ಸ್. ಓಕೆ, ಸೊ ತದನಂತರ ನೋಡಿ ಕೆಲವು ಪ್ರಾಬ್ಲಮ್ಸ್ ಫಾರ್ ಪ್ರಾಕ್ಟೀಸ್ ಇದೆ. ಸೊ ನಿಮಗೆ ಸಿಗುವಂತಹ LMS ವಿಡಿಯೋಸ್ ಜೊತೆಗೆ ನೋಟ್ಸು ಸಿಗತ್ತೆ, ಅಲ್ಲಿ ಪ್ರಾಬ್ಲಮ್ಸ್ ಫಾರ್ ಪ್ರಾಕ್ಟೀಸ್ ಅನ್ನು ಸಹ ನಾವು ಕೊಟ್ಟಿದ್ದೀವಿ. ದಯವಿಟ್ಟು ನೋಡಿ ಈ ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ನೋಡಿ ಫಸ್ಟ್ ಮೇನ್ ಏನು ಕೊಟ್ಟಿದ್ದೀನಿ, ಸೊ ಆರ್ಡರ್ 2 ಮತ್ತೆ ಆರ್ಡರ್ 3 ಎಕ್ಸ್ಪ್ಯಾನ್ಷನ್ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡಕ್ ಬರುತ್ತಲ್ವಾ ನಿಮಗೆ, ನೋಡಿ ಫಿಂಗರ್ ಟಿಪ್ಸ್ ಅಲ್ಲಿ ಪಟ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಏನಿದ್ರದ್ದು, ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್, ಏನು ವ್ಯಾಲ್ಯೂ ಇದ್ರದ್ದು, ಇಟ್ ಇಸ್ 6 - 6 0. ನೋಡಿ ಅಷ್ಟೇ. ಇದರದ ಆನ್ಸರ್ ಏನು, 3 × -1. ವಾಟ್ ಇಸ್ 3 × -1? -3 ಮೈನಸ್ ಬರ್ಕೋತೀರಾ. ನೋಡಿ ಇಲ್ಲಿ -2 × 1 ಅಂತ ಹೇಳಿದಾಗ ಏನಾಗುತ್ತೆ, ಇದು +2 ಆಗುತ್ತೆ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, -3 + 2 -1. ಸೊ ಇದು ಆರ್ಡರ್ 3 ಎಕ್ಸ್ಪ್ಯಾನ್ಷನ್ 3 ಡಿಟರ್ಮಿನೆಂಟ್ಸ್ ಕೊಟ್ಟಿದ್ದೀನಿ, ಎಕ್ಸ್ಪ್ಯಾಂಡ್ ಮಾಡಿ ವ್ಯಾಲ್ಯೂಸ್ ಬರುತ್ತೆ. ನೋಡಿ ಸೆಕೆಂಡ್ ಮೇನ್ ಇಲ್ಲಿ ನಾನು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಎಕ್ಸ್ ಅಂತ ಅಂದ್ರೆ ಏನು, ಅನ್ನೋನ್ಸ್ ಎಲ್ಲಿದೆ ಅದನ್ನ ಕಂಡುಹಿಡಿಯಿರಿ ಅಂತ. ನಿಮ್ಮ ಪಾಡಿಗೆ ನೀವು ಎಕ್ಸ್ಪ್ಯಾಂಡ್ ಮಾಡಿ ಅದೇ ಬರುತ್ತೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಹಿಂಟ್ಸ್ ನೋಡಿ, ಇಲ್ಲಿ x × 1 is x ಅಲ್ವಾ, ಮೈನಸ್ ಆಫ್ -2 × -1 ಅಂತಿದೆ ಇಲ್ಲಿ ಅಲ್ವಾ. ಸೊ ಇಟ್ ಇಸ್ +1 ಆಗೋಗತ್ತೆ ಅಲ್ವಾ, ಸಾರಿ +2 ಆಗುತ್ತೆ. ಸೊ x + 2 is equal to 0. therefore x value is -2. ಸೊ ಹೀಗೆ ನೀವು ಎಕ್ಸ್ಪ್ಯಾಂಡ್ ಮಾಡಿ ಈಕ್ವೇಟೆಡ್ ಟು 0 ನಾವೇ ಕೊಟ್ಟಿದ್ದೀವಿ, ನಿಮಗೆ x ವ್ಯಾಲ್ಯೂ ತಂತಾನಾಗಿ ಬರುತ್ತೆ. So this is another set of problems where you will be finding the unknown value of x. ಮೂರನೇ ಮೇನ್ ಅಲ್ಲಿ ಕ್ರೇಮರ್ಸ್ ರೂಲ್ ಫಾರ್ 2 equations ಮತ್ತೆ 3 equations. ನಾಲ್ಕನೇ ಮೇನ್ ಅಲ್ಲಿ ನಿಮ್ಗೆ ಈಗ ತಾನೇ ಹೇಳ್ಕೊಟ್ಟೆ ನಾನು I1 I2 ಕಂಡುಹಿಡಿಬಹುದು ಅಂತ. ಸೊ ಅದೇ ರೀತಿ ಒಂದು ಪ್ರಾಬ್ಲಮ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ. R1 + 4R2 is 70.
2r2 minus 3r1 is 0 ಅಂತ ಕೊಟ್ಟಿದ್ದೀನಿ. ನೀವು ಈ ಸೆಕೆಂಡ್ ಈಕ್ವೇಷನನ್ನು ಫಸ್ಟು ಸರಿಗೆ ಬರ್ಕೋಬೇಕು. ಹೇಗೆ ಬರ್ಕೋಬೇಕು ಇದನ್ನ? -3r1 ಪ್ಲಸ್ 2r2 ಅಂತ ಸರಿ ಮಾಡಿ ಬರ್ಕೊಂಡು ಆಮೇಲೆ ಡೆಲ್ಟಾ 1 ಡೆಲ್ಟಾ 2 ಬರ್ಕೊಂಡು ಸಾಲ್ವ್ ಮಾಡಿ. ಎಕ್ಸು ವೈ ಬದಲಾಗಿ r1 ಮತ್ತು r2 ಅಂತ ನೇಮನ್ನು ಚೇಂಜ್ ಮಾಡಿದ್ದೀವಿ ಅಷ್ಟೇ. ಓಕೆ, ಆ್ಯಂಡ್ ಫಾರ್ ಅ ಪ್ರಾಕ್ಟೀಸ್ ಇನ್ನೊಂದಷ್ಟು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ 3 ಈಕ್ವೇಷನ್ಸ್ದು ಕೊಟ್ಟಿದ್ದೀನಿ. ಏನೂ ಇಲ್ಲ, ಇನ್ ಅನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಕರೆಂಟ್ಸ್ I1, I2, I3 ಆರ್ ಗಿವನ್ ಬೈ, ನೋಡಿ ಯಾವುದೋ ಒಂದು ಮೆಶ್ ಅನಾಲಿಸಿಸಲ್ಲಿ ಈ ರೀತಿ 3 ಈಕ್ವೇಷನ್ಸ್ ಬಂದಿದೆ. ಈಗ ನಮ್ಮ ಕೆಲಸ ಏನು? ಕ್ಯಾಲ್ಕುಲೇಟ್ I2 ಅಂತ ಮಾತ್ರ ಕೇಳಿದ್ದಾರೆ. ನೋಡಿ I2 ಅಂತ ಮಾತ್ರ ಕೇಳಿದಾಗ I1 ಮತ್ತು I3 ಅಗತ್ಯ ಇಲ್ಲ. ಏನು ಕಂಡುಹಿಡ್ಕೋಬೇಕು ಹಾಗಾದರೆ? ನಾವು ಡೆಲ್ಟಾ ಕಂಡುಹಿಡ್ಕೋಬೇಕು. ಡೆಲ್ಟಾ ಹೇಗೆ ಕಂಡುಹಿಡಿತೀರಾ? ನೋಡಿ 3 1 1 2 3 -2 7 2 -5 ಬರ್ಕೋತೀರಾ, ನಿಮಗೆ ಡೆಲ್ಟಾ ವ್ಯಾಲ್ಯೂ ಬರುತ್ತೆ. I2ಗೆ ನಮ್ಗೆ ಏನು ಬೇಕು? ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ ಬದಲಾಗಿ ನೋಡಿ ಈ 3 ಕೋಎಫಿಷಿಯೆಂಟ್ಸ್ ಬದಲಾಗಿ 8 -5 0 ಬರ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ, ಡಿಟರ್ಮಿನೆಂಟ್ ಬರುತ್ತೆ. ಸೊ ವಾಟ್ ಈಸ್ I2 ವ್ಯಾಲ್ಯೂ? ಡೆಲ್ಟಾ 2 ಬೈ ಡೆಲ್ಟಾ. ಸೊ ಈ ಪ್ರಾಬ್ಲಮಲ್ಲಿ ಡೆಲ್ಟಾ 1 ಅಗತ್ಯ ಇಲ್ಲ, ಡೆಲ್ಟಾ 3 ಅಗತ್ಯನೂ ಇಲ್ಲ. ಅವ್ರು ಯಾವ್ದು ಕೇಳಿದಾರೋ ಅದನ್ನು ಮಾತ್ರ ಮಾಡಿಕೊಂಡ್ರೆ ಸಾಕು. ಸೊ ವಿದ್ಯಾರ್ಥಿಗಳೇ, ಈವರೆಗೆ ನಾವು ಇಂದಿನ ಸೆಷನ್ನಲ್ಲಿ ಕ್ರೇಮರ್ಸ್ ರೂಲ್ ಟು ಸಾಲ್ವ್ ಸಿಸ್ಟಮ್ ಆಫ್ 3 ಲೀನಿಯರ್ ಈಕ್ವೇಷನ್ಸ್, ಅದರ ಜೊತೆಗೆ ಅದರ ಅಪ್ಲಿಕೇಶನ್ ಆಗಿ ಮೆಶ್ ಅನಾಲಿಸಿಸ್ ಸರ್ಕ್ಯೂಟಲ್ಲಿ ಒಂದು ಈಕ್ವೇಷನ್ಸ್ 2 ಈಕ್ವೇಷನ್ ಬಂದರೆ ಹೇಗೆ ಮಾಡೋದು, 3 ಈಕ್ವೇಷನ್ಸ್ ಕೊಟ್ಟರೆ ಹೇಗೆ ಮಾಡೋದು ಅನ್ನುವಂಥ ಡಿಸ್ಕಷನ್ ನೋಡಿದ್ವಿ. ಸೊ ಪ್ರಾಬ್ಲಮ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಿ, ತದನಂತರ ಮತ್ತೊಮ್ಮೆ ಇನ್ನೊಂದು ಸೆಷನ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ.